ಇವತ್ತು ಯತ್ನಾಳ್ ನಿಮ್ಮ ಮನೆ ಭೇಟಿ ಕೊಟ್ಟರು, ಏನೆಲ್ಲ ಧೈರ್ಯ ತುಂಬಿದ್ರು, ಮತ್ತೇನಾದ್ರು ಸಹಾಯ ಮಾಡಿದ್ರ? ಹ್ಞೂ ರೀ ಸರ್, ಸಾಕು ಧೈರ್ಯ ತುಂಬಿದ್ರು? ನಾವು ಇರ್ತೀವಿ ಅಂತ ಹೇಳಿ ನೋಡ್ಕೊಳಕ್ಕೆ. ನಮ್ಮ ಇದನ್ನ ಅವರು ತಾಯಿ ತಂದೆ ಇದ್ದಿದ್ದಿಲ್ಲ ರೀ ಸರ್, ಪರದೇಶ ಬೆಳೆದಿದ್ರು, ಬೆಳೆದ ಇದು ಕಾಂಟ್ರಾಕ್ಟರ್ ಕೆಲಸ ಅಂತೂ ಮಾಡ್ತಿದ್ರು ಸರ್. ನಿಮ್ಮ ಮಕ್ಕಳಿಗೆ ಎಜುಕೇಶನ್ ಸಹಾಯ ಮಾಡ್ತೀನಿ ಅಂದ್ರೆ 5 ಲಕ್ಷ ರೂಪಾಯಿ ಡಿಪಾಸಿಟ್ ಮಾಡ್ತಾನಂತ ಹೇಳ್ಯಾರತ್ರಿ ಸರ್. ಹ್ಞೂ ರೀ, ಅವ್ರಿಗೆ ನಮ್ಮ ಇದನಿಗೆ ಏನೈತಿ ನೌಕರಿ ಆಗಿತ್ತು ರೀ ಸರ್. ಅವ್ರದ್ದು ಏನೈತಿ ಇನ್ನು ಮನೆ ಜವಾಬ್ದಾರಿ ಎಲ್ಲ ನಮಗೆ ಮುಂದಿನ ಗೊತ್ತಿಲ್ಲ ರೀ, ಎಲ್ಲ ಯಾರು ಎತ್ತು ಇಟ್ಕೋತಾರೆ ಅವ್ರು ಕೂಸ್ಕೊಳತ್ತೀವಿ ನೋಡ್ರಿ. ಹ್ಞೂ ರೀ, ಒಟ್ಟು ಅಲ್ಲಿ ಅವ್ರದ್ದೊಂದು ಇದನ್ನ ಹಾಕೊಂಡು ಹೋಗಿ ಅವ್ರ ಪ್ರಚಾರಕ್ಕೆ ಹೋಗ್ಬಿಡುದ್ರಿ ಸರ್. ಒಟ್ಟು ಬರೀ ಯತ್ನಾಳ್ ಗೌಡ್ರದ್ದು ಏನು ಭಾಷಣ ಮಾಡಿರ್ತಾರೆ ಬರೀ ಅದನ್ನು ನೋಡೋದು, ಊಟಕ್ಕೆ ಕೂತ್ರು ಅದನ್ನೇ ನೋಡೋದು, ಒಳಗೆ ಮನ್ಕೊಂಡ್ರು ಅದನ್ನೇ ನೋಡೋದು. ಒಟ್ಟು ಅದ್ರ ಒಟ್ಟು ಅವ್ರಿಗೆ ಅದೇ ಗುಂಗೊಳಗಿದ್ರು ಸರ್. ನಾ ಏನು ಹೇಳಿ ಧೈರ್ಯ ತುಂಬಿದ್ರು ಸರ್. ಇದು ಮೃತ ಸಂತೋಷ್ ಅವರ ಪತ್ನಿ ಶೋಭಾ ಅವರು, ಮತ್ತು ಇಲ್ಲಿ ಏನು ಮೃತ ಸಂತೋಷ್ ಅವರ ಏನು ಸಹೋದರ ಸುನಿಲ್ ಅಂತ ಇದ್ದಾರೆ. ಯತ್ನಾಳ್ ಅವರು ಭೇಟಿ ನೀಡಿ ಏನೆಲ್ಲ ಧೈರ್ಯ ತುಂಬಿದ್ರು ಮತ್ತು ಏನು ಸಹಾಯ ಮಾಡಿದರು? ಸರ್ ಅದೇ ಭೇಟಿ ನೀಡಿದ್ರು ಸರ್. ನಮ್ಮ ಕುಟುಂಬದ ಜೊತೆ ಇರ್ತೀವತ್ತಂದು ಹೇಳಿದ್ರು ಸರ್. ಅದು ಧೈರ್ಯ ತುಂಬಿದ್ರು ಸರ್. ಅವರ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಅವರ ಕೈಲಾದ ಸಹಾಯವನ್ನು ಮಾಡಿದ್ರು ಸರ್. 5 ಲಕ್ಷ ರೂಪಾಯಿ ಡೆಪಾಸಿಟ್ ಇಟ್ಟಿದ್ದಾರೆ ಸರ್. ಅವ್ರ ಎಜುಕೇಷನ್ ಅವರೆಲ್ಲ ಖರ್ಚು ಏನೈತಿ ಎಲ್ಲ ನೋಡ್ಕೊತೀನಿ ಅಂತ ಹೇಳಿದ್ರು ಸರ್. ಈಗ ನಿಮ್ಮ ಕುಟುಂಬದ ಹಿರಿಯರು ಒಂದು ಮಾಹಿತಿ ಕೊಟ್ಟರು ನಮಗೆ. ಸಂತೋಷ್ ಮತ್ತು ನೀವು ಇದೇ ರೀತಿ ಸಣ್ಣ ಸಣ್ಣ ಮಕ್ಕಳಿದ್ದಾಗ ನಿಮ್ಮ ತಂದೆ ತಾಯಿ ಅಗಲಿದ್ರಂತೆ, ನಿಧನ ಆದ್ರಂತೆ, ನೀವು ಸೋದರ ಮಾವನ್ನ ಮನೆಯಲ್ಲಿ ಬೆಳೆದ್ರಂತೆ. ಅದೇ ಪರಿಸ್ಥಿತಿ ಸಂತೋಷ್ ಅವ್ರ ಮಕ್ಕಳಿಗೆ ಬಂತಲ್ಲ ಅಂತ ನೋವು ಅನ್ನಿಸ್ತಾ ಇದೆಯಾ? ಹಾಂ ಸರ್, ಭಾಳ ಅನ್ನಿಸ್ತಾ ಇದೆ ಸರ್. ಈಗ ಯಾವುದೇ ಕುಟುಂಬದ ಜವಾಬ್ದಾರಿ ಎಲ್ಲ ನನ್ನ ಮೇಲೆ ಬಿತ್ತು ಸರ್. ಈಗ ಇಷ್ಟು ದಿನ ನಮ್ಮ ಅವ್ವ ಅಪ್ಪ ಕಿಂತ ಹೆಚ್ಚಿಗೆ ನಮ್ಮ ಅಣ್ಣರು ಭಾಳ ನೋಡ್ಕೊಂಡಿರಿ ಸರ್. ನನಗೆ ಅವ್ರ ಮಕ್ಕಳು ನೀವು ನೋಡ್ಕೋಬೇಕೀಗ. ಯಾವುದೇ ಕಷ್ಟ ಸುಖ ಕಷ್ಟ ಅಂಬೋದೇ ಇದ್ದಿದ್ದಿಲ್ಲ ಸರ್. ಒಟ್ಟು ಅಷ್ಟು ಚೆನ್ನಾಗಿ ನೋಡ್ಕೊಂಡಿರಿ ಸರ್. ಮನೆ ಬಿಟ್ಟು ಹೊರಗೆ ಸೋದಕ್ಕೆ ಹೋಗಿಲ್ಲ ಸರ್ ನಾವು. ನಿಮಗೆ ಬಂದಂಥ ಬಾಲ್ಯದಲ್ಲಿ ಪರಿಸ್ಥಿತಿ ಸಂತೋಷ್ ಮಕ್ಕಳಿಗೆ ಬಂದ್ಬಿಡ್ತೀಗ? ಹಾಂ ಬಂದಿದೆ ಸರ್. ಈಗ ಅದನ್ನು ಏನು ಮಾಡೋದು ನಾವು ಸರಿಪಡಿಸ್ಕೊಂಡು ಹೋಗ್ತೇವೆ ಸರ್. ಅದು ಎಲ್ಲ ಬೆನ್ನ ನಿಲ್ತೀರಿ ಅವ್ರಿಗೆ? ಹಾಂ ಸರ್. ಇದು ಏನು ಮೃತ ಸಂತೋಷ್ ಅವರ ಸಹೋದರ ಮಾತು. ಏನು ನಾವು ಸಣ್ಣವರಿದ್ದಾಗ ನಮ್ಮ ತಂದೆ ತಾಯಿಗಳನ್ನ ಕಳ್ಕೊಂಡಿವಿ, ಅದೇ ರೀತಿ ಸಂತೋಷ್ ಮಕ್ಕಳು ಸಹ ತಮ್ಮ ತಂದೆಯನ್ನು ಕಳೆದಂಥ ಒಂದು ಕರಾಳ ಒಂದು ಸಂದರ್ಭ ನಮಗೆ ಬಂದಿದೆ. ಆದರೆ ಯತ್ನಾಳ್ ಅವರು ನಮ್ಮ ಭರವಸೆ ನೀಡಿದ್ದಾರೆ, ಸೂಕ್ತ ಸಹಾಯವನ್ನು ನೀಡಿದ್ದಾರೆ. ನಾನು ಸಹ ಇಡೀ ಕುಟುಂಬದ ಜವಾಬ್ದಾರಿನ ಹೊತ್ತುಕೊಂಡು ನಮ್ಮ ಕುಟುಂಬದ ನಡೆಸ್ಕೊಂಡು ಹೋಗ್ತೇನೆ ಅನ್ನೋ ಮಾತನ್ನು ಇವರು ಆಡಿದ್ದಾರೆ. ಕ್ಯಾಮರಾಮನ್ ಶ್ರೀಶಲ್ ಜೊತೆ ಅಶೋಕ್ ಅಡಳ್ಳಿ, TV9 ವಿಜಯಪುರ.